ಒಳಗಡೆ ಇದಕ್ಕೀಗ ಬಜೆಟ್ ನಲ್ಲಿ ನಮ್ಮ ರಾಜ್ಯಪಾಲ ಭಾಷಣದಲ್ಲಿ ಮಾತಾಡಲಿಕ್ಕೆ 10-20 ಜನ ಹೆಸರು ಕೊಟ್ಟಿದ್ದಾರೆ. ಬಜೆಟ್ ಅಲ್ಲಿ ಮಾತಾಡಬೇಕು. ನಾವು ಇದು ನೀವೆಲ್ಲ ಚರ್ಚೆ ಮಾಡಿದ್ರೆ 10-15 ನಿಮಿಷ ಒಬ್ಬೊಬ್ರು ಮಾತಾಡದಿದ್ರೆ ಈ ಸೆಷನ್ ಕರೆದ ನಿಮ್ಗೆ ಏನ್ ಪ್ರಯೋಜನ ಆಗ್ತದೆ? ಲಾಸ್ಟ್ಗೆ ನೀವು ಹೇಳ್ತೀರಿ ನಮ್ಗೆ ಯಾರಿಗೂ ಮಾತಾಡ್ಲಿಕ್ಕೆ ಸಿಕ್ಲಿಲ್ಲ ಅಂತೇಳಿ. ಆದ ಕಾರಣ ನಾನು ನಿಮ್ಗೆಲ್ಲರಿಗೂ ಹೇಳಿದಿಷ್ಟೇ, ಸ್ವಲ್ಪ ಒಂದು 8-10 ದಿವಸ ಸೆಷನ್ ಅಂತ ಹೇಳಿಕೊಂಡು ನೀವು ಬೇಗ ಎದ್ದು ಡೈರೆಕ್ಟ್ ಇಲ್ಲಿಗೆ ಬಂದ್ರೆ ಆಯ್ತು, ಅಲ್ಲಿ ನಿಲ್ಲುದೇ ಬೇಡ. ಅದಕ್ಕಾಗಿ ನಿಮ್ಗೆ ಅಲ್ಲಿ ಬ್ರೇಕ್ಫಾಸ್ಟ್ ನಾವು ಇಟ್ಟದ್ದು. ಅಲ್ಲಿ ನೀವು ಅಲ್ಲಿ ನಿಂತ ಜನ ಬರುದು, ಸೀದಾ ಇಲ್ಲಿಗೆ ಜನ ಬರ್ತಾರ? ಆದ ಕಾರಣ ಈಗ ನಮ್ಗೆಲ್ಲ ಹಿರಿಯರು ಹೋಮ್ ಮಿನಿಸ್ಟರ್ ಇದಾರೆ ಇಲ್ಲೇ, ಅವ್ರದ್ದು ಕೂಡ ಒಪಿನಿಯನ್ ಎಲ್ಲಾರ ಕಡೆ ಅವ್ರ ಹೇಳ್ತಾರೆ. ಅವ್ರ ಪತ್ರಕರ್ತರದು ಎಲ್ಲ ಈಗ 11ಕ್ಕೆ ಮಾಡಿ ಅಂತ ಹೇಳ್ತಿದ್ದಾರೆ. 10ವರೆಗಾದ್ರೂ ಮಾಡಿ ಮಾತಾಡಿ. ಬೆಳಿಗ್ಗೆ 9 ಬೇಡ, 10 ಈಗೇನಾಯ್ತು ಸರ್, 1 ಗಂಟೆಗೆ ನೀವು ಅರ್ಜೆಂಟ್ ಮಾಡ್ರಿ, 1 ಗಂಟೆಗೆ ಮಾಡ್ರಿ, 2 ಕಾಲಕ್ಕೆ ಅಂತ ತಾವು ಬಂದ್ರಿ. 2 ಕಾಲ ಎಷ್ಟಾಯ್ತು ಸರ್? ಈಗ 3 ಕಾಲ ಆಗಿದೆ, 1 ಅವರ್ ಲೇಟ್ ಆಯ್ತಲ್ಲ. ಒಂದೊಂದು ದಿವಸ ಗಡಿಬಿಡಿ ಮಾಡಬೇಡಿ. ಅವ್ರು ಸರ್ ನಾವು ಬಂದು ಕೂತಿದ್ವಿ ಹೊರಗಡೆ 1 ಗಂಟೆಗೆ ಸರ್. ನೀವು ಅಲ್ಲಿ ಕೂತು ಇಲ್ಲಿ ಆರಂಭ ಮಾಡೋದು ಎಷ್ಟು ಗಂಟೆಗೆ ಅಂತ ಹೇಳ್ರಿ, ಎಷ್ಟು ಗಂಟೆಗೆ ನಾವು ಬರ್ತೀವಿ. ಡೋಂಟ್ ವರಿ. ಈಗ 2 ಕಾಲಕ್ಕೆ ಅಂತ ಹೇಳಿ 3 ಕಾಲಕ್ಕೆ ಆದ್ರೂ ಪ್ರಾರಂಭ ಆಗದಿದ್ರೆ ತೊಂದರೆ ಆಗ್ತೈತೆ ಸರ್. ನೋಡಿ ಕಾಗೆ ಅವ್ರೆ, 2 ಕಾಲಕ್ಕೆಲ್ಲ ಬಂದಿದ್ರು, ನೀವು ಅಲ್ಲಿ ಕೂತ್ಕೊಂಡಿದ್ರಿ, ಇವರು ಅಲ್ಲಿ ಕೂತ್ಕೊಂಡಿದ್ದಾರೆ. ನೀವು ಬರ್ಲಿ ಅಂತೇಳಿ ಅವ್ರು ಕಾಯುದು, ಅವ್ರು ಬರ್ಲಿ ಅಂತೇಳಿ ನೀವು ಕಾಯುದು. ಎಲ್ಲ ಅಲ್ಲಿ ಹೊರಗಡೆ ಯಾರು ಕೂತ್ಕೊಳ್ಬೇಡಿ, ಬಂದು ಹೊರಗಡೆ ಕೂತ್ಕೊಳ್ಳಿ. ಅವಾಗ ಸನ್ಮಾನ್ಯ ಅಧ್ಯಕ್ಷರೇ, ದೊಡ್ಡ ಮಾತಾಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.